ನನ್ನೆಲ್ಲ ಸ್ನೇಹಿತರಿಗೆ ನಮಸ್ಕಾರಗಳು. ನಿಮ್ಮ ಪ್ರೀತಿಯ ಹಳ್ಳಿ ಹುಡುಗಿ ಅಡುಗೆ ಮನೆ ಚಾನಲ್ಗೆ ಸ್ವಾಗತ ಸುಸ್ವಾಗತ. ತರಕಾರಿ ಉಪ್ಸಾರು ಮಾಡಲು ಬೇಕಾಗಿರುವ ಸಾಮಗ್ರಿಗಳು: ಒಂದು ಕ್ಯಾರೆಟ್, 5 ರಿಂದ 6 ಬೀನಿಸ್, ಒಂದು ಟೊಮೊಟೊ, ಒಂದು ಗೆಡ್ಡೆಕೋಸು. ಮನೆಯಲ್ಲಿ ಇದ್ದಲ್ಲಿ ತಲೆ ಅವರೆಕಾಯಿ ಹಾಕಿಕೊಳ್ಳಿ, ಇಲ್ಲವಾದಲ್ಲಿ ಸ್ಕಿಪ್ ಮಾಡಿಕೊಳ್ಳಿ. ನಂತರ ಒಂದು ಪಾತ್ರೆಯಲ್ಲಿ ನೀರನ್ನು ತೆಗೆದುಕೊಂಡಂತಹ ತರಕಾರಿಗಳನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು 5 ನಿಮಿಷ ನೀರಿನಲ್ಲಿ ನೆನೆಸಿ ಚೆನ್ನಾಗಿ ತೊಳೆದುಕೊಂಡು ಕುಕ್ಕರಿನೊಳಗೆ ಹಾಕಿಕೊಳ್ಳಿ. ಹಾಕಿಕೊಂಡ ನಂತರ ಗ್ಯಾಸನ್ನು ಹಚ್ಚಿಕೊಂಡು ಕುಕ್ಕರ್ ಇಟ್ಟು ತರಕಾರಿ ಮುಳುಗುವಷ್ಟು ನೀರನ್ನು ಸೇರಿಸಿಕೊಳ್ಳಬೇಕು. ಈಗಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿಕೊಳ್ಳಿ. ಅದಾದ ನಂತರ ಕ್ಯಾಪನ್ನು ಮುಚ್ಚಿ 2 ವಿಸಲ್ ಕೂಗಿಸಿಕೊಳ್ಳಿ. ಕೂಗಿದ ನಂತರ ಅದೇ ಕುಕ್ಕರಿಗೆ 4 ರಿಂದ 5 ಸ್ಪೂನ್ ತೊಗರಿಬೇಳೆಯನ್ನು ಹಾಕಿಕೊಂಡು 1 ವಿಸಲ್ ಕೂಗಿಸಿಕೊಳ್ಳಿ. ಉಪ್ಸಾರು ಖಾರಕ್ಕೆ ಬೇಕಾಗಿರೋ ಸಾಮಗ್ರಿ ಇಟ್ಟುಕೊಳ್ಳೋಣ. ಖಾರಕ್ಕೆ ಸ್ವಲ್ಪ ಉಪ್ಪು, ಸಣ್ಣ ನಿಂಬೆಹಣ್ಣಿನ ಗಾತ್ರದ ಹುಣಸೆ ಹಣ್ಣು, ಬೇಯಿಸಿಕೊಂಡಂಥ ಹಸಿರುಮೆಣಸಿನಕಾಯಿ, 20 ಕಾಳು ಮೆಣಸು, 1 ಗಡ್ಡೆ ಬೆಳ್ಳುಳ್ಳಿ, 1 ಸ್ಪೂನ್ ಜೀರಿಗೆ, ಸ್ವಲ್ಪ ಕಾಯಿ ತುರಿ. ಇದೆಲ್ಲವನ್ನು ಮಿಕ್ಸಿ ಜಾರಿಗೆ ಸೇರಿಸಿಕೊಳ್ಳಿ ಅಥವಾ ಹಾಕಿಕೊಳ್ಳಿ. ಬೇಯಿಸಿಕೊಂಡಂತಹ ಟೊಮೊಟೊವನ್ನು ನಂತರದಲ್ಲಿ ರುಬ್ಬಬೇಕು. ಈಗ ಒಂದು ರೌಂಡ್ ರುಬ್ಬಿಕೊಂಡು ಬರೋಣ. ರುಬ್ಬಿದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಖಾರಕ್ಕೆ ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಿ. ಆ ಖಾರವನ್ನು ಒಂದು ಬೌಲಿಗೆ ವರ್ಗಾಯಿಸಿಕೊಂಡು ಬೇಯಿಸಿಕೊಂಡಂಥ ಟೊಮೊಟೊವನ್ನು ಹಾಕಿಕೊಂಡು 1 ರಿಂದ 2 ರೌಂಡ್ ರುಬ್ಬಿಕೊಳ್ಳಿ. ರುಬ್ಬಿದ ಖಾರ ಅಥವಾ ಟೊಮೊಟೊವನ್ನು ಬೇಯಿಸಿಕೊಂಡಂತಹ ತರಕಾರಿ ಬೇಳೆಯೊಳಗೆ ಸೇರಿಸಿಕೊಂಡು ಸ್ವಲ್ಪ ನೀರನ್ನು ಹಾಕಿ ಜಾರಿಗೆ ತೊಳೆದು ಹಾಕಿಕೊಳ್ಳಿ. ಒಂದು ಸಲ ಮಿಕ್ಸ್ ಮಾಡಿದ ನಂತರ ಗ್ಯಾಸಿನ ಮೇಲೆ ಇಟ್ಟು 5 ರಿಂದ 6 ನಿಮಿಷ ಸಣ್ಣ ಉರಿಯಲ್ಲಿ ಅಥವಾ ಮೀಡಿಯಂ ಉರಿಯಲ್ಲಿ ಬೇಯಿಸಿಕೊಳ್ಳಿ. ಚೆನ್ನಾಗಿ ಬೇಯಿಸಿಕೊಳ್ಳಿ. ಬೇಯಿಸಿದ ನಂತರ ತರಕಾರಿ ಉಪ್ಸಾರು ರೆಡಿಯಾಗುತ್ತದೆ. ಉಪ್ಸಾರು ಖಾರ ಎರಡೂ ರೆಡಿ. ಹಳ್ಳಿ ಕಡೆ ಮಾಡುವಂತಹ ಜನಪ್ರಿಯ ಅಡುಗೆ ಅಥವಾ ತಿಂಡಿ, ಆರೋಗ್ಯಕರವಾದ ಊಟ ರೆಡಿಯಾಗುತ್ತದೆ.